ಕಳೆದ ಬಾರಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿತ್ತು ಅಧಿವೇಶನದ ಸಂದರ್ಭದಲ್ಲಿ. ಆ ಲಾಠಿ ಚಾರ್ಜ್ ಮಾಡಿ ಇವತ್ತಿಗೆ 1 ವರ್ಷ ಆಗಿದೆ. ಕರಾಳ ದಿನಾಚರಣೆಯನ್ನು ಆಚರಿಸೋದಕ್ಕೆ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಶ್ರೀ ನಿರ್ಧರಿಸಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಮೆರವಣಿಗೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೆ ಮೌನ ಮೆರವಣಿಗೆ ಮಾಡುವಂತ ಯೋಚನೆಯಲ್ಲಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಮೆರವಣಿಗೆಯ ಪ್ಲಾನ್ ಮಾಡಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಿಸಲೇಬೇಕಂತ ಹೇಳಿ ಸದ್ಯ ಈಗ ಏನಂತಂದರೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಕಳೆದ ವರ್ಷ ಅಂದರೆ 2024ರ ಅಧಿವೇಶನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡೋದರ ಮುಖಾಂತರ ಪ್ರತಿಭಟನೆಯನ್ನು ಹಾಕಿತ್ತು. ಸೊ ಈಗ ಮತ್ತೆ ನಾಳೆ ಏನಂತಂದರೆ ಬೆಳಗಾವಿಯ ಗಾಂಧಿ ಭವನದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮೌನ ಮೆರವಣಿಗೆ ಕೂಡ ಈಗ ಸುವರ್ಣಸೌಧದವರೆಗೆ ಹೋಗುವಂಥದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿತ್ತು ಅದರ ನೆನಪಿಗಾಗಿ 1 ವರ್ಷ ಆಯಿತು. ಅದರ ನೆನಪಿಗಾಗಿ ಮತ್ತೆ ಮೌನ ಮೆರವಣಿಗೆ ಆರಂಭ ಮಾಡಿರ್ತದೆ. ನಮ್ಮ ಜೊತೆಗೆ ಸ್ವಾಮೀಜಿ ಅವ್ರನ್ನ ಮಾತಾಡ್ಸೋಣ. ಸ್ವಾಮೀಜಿ, ನಾಳೆ ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ ಮತ್ತು ಎಷ್ಟು ಜನ ಭಾಗಿಯಾಗ್ತಾರೆ? ನಾಳೆ ಈಗಾಗಲೇ ಇಡೀ ರಾಜ್ಯದ ಜನರಿಗೆ ನಾವು ಕರೆ ಕೊಟ್ಟಿದ್ದೀವಿ. ನಾವೆಲ್ಲ ಕೂಡಿ ದಿಢೀರನೆ ತೀರ್ಮಾನ ಕೈಗೊಂಡ್ವಿ. ಅಂಥ ಘಟನೆ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ನ್ಯಾಯವನ್ನು ಕೇಳುವಂಥ ಹೋದಂಥ ನಮ್ಮ ಸಮುದಾಯಕ್ಕೆ ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಅಮಾನ್ಯವಾಗಿ ಕಾನೂನು ಬಾಹಿರವಾಗಿ ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಬಹುತೇಕ ಕರ್ನಾಟಕ ಇತಿಹಾಸದಲ್ಲಿ ಲಿಂಗಾಯತ ಮೇಲೆ ಅದು ಮಾಡಿರ್ತಕ್ಕಂಥ ಮೊದಲ ದೌರ್ಜನ್ಯ. ಹಿಂಗೆ ಯಾವ ಸಮುದಾಯಕ್ಕೂ ಯಾವ ಸರ್ಕಾರ ಮಾಡಬಾರ್ದು. ಅಂಥ ಒಂದು ಘಟನೆ ನಮ್ಮ ಮನಸ್ಸಿಂದ ಮಾಸಿ ಹೋಗಬಾರ್ದು. ಆ ಘಟನೆ ನೆನಪಿಸಿಕೊಂಡು ಮುಂದೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿನ ಪಡ್ಕೊಳ್ಳಿಕ್ಕೋಸ್ಕರವಾಗಿಯೇ ನಾಳೆ ಬೆಳಗ್ಗೆ 10 ಗಂಟೆಗೆ ಆ ಹಿಂದಿನ ಘಟನೆಯನ್ನು ಖಂಡಿಸಿ ಮೌನ ಪಥಸಂಚಲನವನ್ನು ಮಾಡಲಾಗ್ತಾಯಿದೆ. ಇದೇ ಬೆಳಗಾವಿ ಗಾಂಧಿ ಭವನದಿಂದ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ಸಹ ಬಾಯಿಗೆ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.